ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಾಕೊಂಡಿರುವಂತಹ ಒಂದು ಸಂಕಲ್ಪದ ಧ್ಯಾನ, ಮೌನ, ಉಪವಾಸ ಈ ಒಂದು ನಿಟ್ಟಿನ 108 ದಿನಗಳು ಹಾಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಈ ದಿನ 69ನೇ ದಿನ. 69ನೇ ದಿನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ಕಾರ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದೇ ಮಂತ್ರ ನಾಮಗಳು ಬೇಡ. ಏನೂ ಕೂಡ ಕೋರಿಕೆಗಳನ್ನು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅದೇ ಧ್ಯಾನದ ಸ್ಥಿತಿ. ಉಸಿರೇ ನಮ್ಮ ಗುರು. ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಅದನ್ನು ನಾವು ಅರಿವಿನಿಂದ ನೋಡ್ತಾ ಇರೋಣ ಫ್ರೆಂಡ್ಸ್. ಯೋಚನೆಗಳು ಬರ್ತಾ ಇದ್ರೆ ಅದನ್ನು ಅಲ್ಲಿಗೆ ನಿಲ್ಲಿಸಿ, ಅಲ್ಲಿಗೆ ಕಟ್ ಮಾಡಿ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯೋಚನೆ ನಮಗೆ ಎಲ್ಲೋ ಕರ್ಕೊಂಡೋಗ್ಬಿಡತ್ತೆ. ಯೋಚನೆಗಳು ಬರ್ತಾ ಇದೆ ಅಂತೇಳಿ ಗೊತ್ತಾದ್ಮೇಲೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬೇಕು. ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು.
ನಮ್ಮ ಮೂಗಿನ ಮುಖಾಂತರ ನಾವು ಉಸಿರಾಡ್ತಾ ಇರೋ ಉಸಿರಿನಲ್ಲೇ ಮುಕ್ತಿಯ ಮಾರ್ಗ ಇದೆ ಅಂಥೇಳಿ ಎಷ್ಟೋ ಮಹಾಶಕ್ತಿಗಳು ಎಲ್ಲರೂ ಕೂಡ ಇದನ್ನೇ ಹೇಳಿರೋದು. ನಾವು ಮೂಗಿನಿಂದ ಉಸಿರಾಡ್ತಾ ಇರೋ ಉಸಿರನ್ನ ಯಾವುದಕ್ಕೂ ಕೂಡ ನಮ್ಮ ಶರೀರದ ಒಂದು ಅಂಗಕ್ಕೆ ಸಂಬಂಧಪಟ್ಟಿರೋದಲ್ಲ. ನಮ್ಮ ಮೂಗಿನ ಮುಖಾಂತರ ಉಸಿರಾಟವನ್ನು ನಾವು ತಗೊಳ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ಅದನ್ನೇ ನಾವು ಅರಿವಿನಿಂದ ನೋಡ್ತಾ ಇದ್ದರೆ ಅದು ನಮಗೆ ಮುಕ್ತಿಗೆ ಮಾರ್ಗ. ಅಂದರೆ ಯಾವುದರಲ್ಲಿನೂ ಪ್ರತಿಯೊಂದರಲ್ಲಿನೂ ಕೂಡ ನಮಗೆ ಮುಕ್ತಿ ಸಿಗತ್ತೆ. ಮುಕ್ತಿ ಅಂದರೆ ಶರೀರ ಬಿಡೋದಲ್ಲ, ಸಾವು ಅಲ್ಲ. ಮುಕ್ತಿ ಅಂದರೆ ಪ್ರತಿಯೊಂದರಲ್ಲಿನೂ ಕೂಡ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ, ದುಃಖ, ಕಷ್ಟ, ನಷ್ಟ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಎಷ್ಟೋ ಜನ ಮುಕ್ತಿ ಅಂದರೆ ಸಾವು ಅಂತೇಳಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ಮಕ್ಕಳಿಗೆ ನಾವು ಆ ರೀತಿ ತುಂಬಿಟ್ಟಿರ್ತೀವಿ. ಸಣ್ಣ ಸಣ್ಣ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು ಅಲ್ಲಿ ಪಿರಮಿಡಿಗೆ ಬಂದಾಗ ಮುಕ್ತಿ ಮಾರ್ಗ ಅಂಥೇಳಿ ಒಂದು ಬುಕ್ಸು ನೋಡಿದರೆ, ಮುಕ್ತಿ ಮಾರ್ಗ ಏನು ಬುಕ್ಸ್ ಈ ರೀತಿ ಇಟ್ಟಿದ್ದಾರೆ, ನಮ್ಗೆ ಈ ವಯಸ್ಸಿನಲ್ಲಿ ಏನು ಮುಕ್ತಿ ಸಿಗೋದು ಬೇಡಪ್ಪ ಅಂಥೇಳಿ ಬಿಟ್ಟು ಹೋಗ್ತಾ ಇದ್ರು. ಅದನ್ನು ಬರೆದಿರೋದನ್ನು ನೋಡಿ, ಅದು ಹೆಡ್ಡಿಂಗ್ ಇರೋದನ್ನು ನೋಡಿ ಆ ರೀತಿ ಮಾತಾಡ್ಸೋದನ್ನು ಕೂಡ ನಾನು ಕೇಳಿದ್ದೀನಿ. ನಾನು ಅವ್ರಿಗೆ ಮತ್ತೆ ಕರೆದು ತಿಳಿಸಿ ಹೇಳ್ತಾ ಇದ್ದೆ, ಇದರಲ್ಲಿ ಧ್ಯಾನದ ಬಗ್ಗೆ ಇದೆ, ನೀವು ಯಾವ ಒಂದು ಸಮಸ್ಯೆದಲ್ಲಿದ್ದೀರಿ, ದುಃಖದಲ್ಲಿ, ಕಷ್ಟದಲ್ಲಿ, ಯಾವುದೇ ಒಂದು ವಿಷಯ ನಿಮಗೆ ಕಾಲೇಜಲ್ಲಿ ಅರ್ಥ ಆಗದೆ ಇದ್ದರೆ ಅದರಿಂದ ನೀವು ತುಂಬ ಯೋಚನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ಅದರಿಂದ ಮುಕ್ತಿ ಪಡಿತೀರ. ಮುಕ್ತಿ ಅಂದರೆ ಸಾವು ಅಲ್ಲ ಅಂಥೇಳಿ ಮತ್ತೆ ನಾನು ಅವ್ರಿಗೆ ಕರೆದು ತಿಳಿಸಿ ಹೇಳ್ತಾ ಇದ್ದೆ. ಮತ್ತೆ ಅವರು ಬಂದು ತಗೊಂಡೋಗ್ತಾ ಇದ್ರು ಆ ಬುಕ್ಸನ್ನು ಓದೋದಕ್ಕೆ. ಮತ್ತೆ ಇನ್ನೊಂದ್ಸತೆ ಬಂದು ಚೆನ್ನಾಗಿದೆ ಬುಕ್ಸ್ ಅಂತೇಳಿ ಇನ್ನೊಂದು ಬುಕ್ಸ್ ತಗೊಂಡೋಗ್ತಾ ಇದ್ರು ಓದೋದಕ್ಕೆ. ಎಷ್ಟೋ ಜನ ಮುಕ್ತಿ ಅಂದರೆ ಸಾವು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಾಯೋದೇ ಮುಕ್ತಿ ಅಂಥೇಳಿ. ಮುಕ್ತಿ ಅಂದರೆ ನಾವು ಯಾವೊಂದು ಸ್ಥಿತಿಯಲ್ಲಿದ್ದೀವಿ, ಯಾವೊಂದು ಪರಿಸ್ಥಿತಿಯಲ್ಲಿದ್ದೀವಿ, ಅದರಿಂದ ನಾವು ಮುಕ್ತಿಯನ್ನು ಪಡೆಯೋದು. ಕಾಯಿಲೆಯಿಂದ ಮುಕ್ತಿ, ದುಃಖದಿಂದ ಮುಕ್ತಿ, ಕಷ್ಟದಿಂದ ಮುಕ್ತಿ, ನಷ್ಟದಿಂದ ಮುಕ್ತಿ, ಅದರಿಂದ ನಾವು ಹೊರಗಡೆ ಬರ್ತೀವಿ. ಕಷ್ಟ, ನಷ್ಟ, ದುಃಖ, ಕಾಯಿಲೆಗಳಿಂದ ನಾವು ಹೊರಗಡೆ ಬರ್ತೀವಿ. ಹೊಸ ಜೀವನವನ್ನು ಜೀವಿಸ್ತೀವಿ. ಈ ಶರೀರದಲ್ಲೇ ಇದ್ಕೊಂಡು ನಾವು ಮುಕ್ತಿಯನ್ನು ಪಡಿತೀವಿ. ಈ ಶರೀರದಲ್ಲೇನೆ ಹೊಸ ಜನ್ಮವನ್ನು ನಾವು ಮತ್ತೆ ಹೊಸ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ.
ಯಾಕೆಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇದು ಯಾವುದು ಕೂಡ ನಾವು ಹೇಳಿಕೊಟ್ಟಿರೋದಿಲ್ಲ. ಒಂದು ಭಗವಂತನ ಒಂದು ನಾಮ ಮಂತ್ರವಾಗಲಿ, ದೇವರ ನಾಮವಾಗಲಿ, ಅವುಗಳನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ. ಮಕ್ಕಳು ಅದು ನೋಡಿದ ತಕ್ಷಣನೇ ಅದನ್ನು ತಗೊಳ್ತಾರೆ, ಅದನ್ನು ಓದ್ತಾರೆ, ಮಂತ್ರಗಳನ್ನು ಪಠಿಸ್ತಾರೆ, ದೇವರ ನಾಮವನ್ನು ಹೇಳ್ತಾರೆ. ಆದರೆ ಈ ಆಧ್ಯಾತ್ಮಿಕ ವಿಷಯಗಳನ್ನು ಮಕ್ಕಳಿಗೆ ನಾವು ಎಲ್ಲೂ ಕೂಡ ತಿಳಿಸಿರೋದಿಲ್ಲ, ಅವ್ರ ಕಿವಿಗೆ ಬಿದ್ದಿರೋದಿಲ್ಲ. ಹೇಳಿದ್ರೂ ಕೂಡ ಈ ರೀತಿ ನಾವು ಅಪಾರ್ಥವಾಗಿ ತಿಳ್ಕೊಳ್ಳುವಂಥ ಪದಗಳನ್ನು ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ. ನೋಡಿ, ಇವಾಗ ಮುಕ್ತಿ ಅಂದರೆ ಅವರು ಸಾವು ಅಂತೇಳಿ ಅಂದ್ಕೊಂಡಿದ್ರು. ಎಷ್ಟೋ ಜನ ಬರೋರು ಅಲ್ಲಿ. ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಹಾಗೆ ನಾನು ಕೂಡ ಮುಕ್ತಿ ಅಂದರೆ ಸಾವು ಅಂತಲೇ ಅಂದ್ಕೊಂಡಿದ್ದೆ. ಧ್ಯಾನಕ್ಕೆ ಬಂದಮೇಲೆ ನನಗೂ ಕೂಡ ಗೊತ್ತಾಗಿರೋದು ಮುಕ್ತಿ ಅಂದರೆ ಸಾವು ಅಲ್ಲ ಅಂಥೇಳಿ. ಯಾಕೆಂದರೆ ನಮ್ಮ ಅತ್ತೆಯವರು ಯಾವಾಗಲೂ ಕೂಡ ಆ ಮಾತು ಮನೆಯಲ್ಲಿ ಹೇಳ್ತಾ ಇದ್ರು. ಇವರಿಂದ ನಾನು ಯಾವಾಗ ಮುಕ್ತಿ ಪಡಿತೀನೋ ಏನೋ, ಸಾಕಾಗೋಗ್ಬಿಟ್ಟಿದೆ ಅಂತೇಳಿ ಮನೆಯಲ್ಲಿ ಹೇಳ್ತಾ ಇದ್ರು. ದಿನಾಲೂ ಹೇಳ್ತಾ ಇದ್ರು ನಮ್ಮ ಅತ್ತೆಯವರು. ಮುಕ್ತಿ ಅಂದರೆ ಸಾವು ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ಆ ಮಾತೇ ನನಗೆ ಗೊತ್ತಿರೋದು, ಮುಕ್ತಿ ಅಂದರೆ ಸಾವು ಅಂತೇಳಿ. ಹಾಗೆ ಹೇಳಿ ಅವ್ರ ಸಾವಿಗೆ ಅವರೇ ಕಾರಣರಾಗ್ಬಿಟ್ರು ನಮ್ಮ ಅತ್ತೆಯವರು. ದಿನಾಲೂ ಕೂಡ ಹೇಳ್ತಾ ಇದ್ರು ನಮ್ಮ ಮಾವನವರಿಗೆ. ಪ್ರತಿಯೊಂದು ಮಾತಿನಗೂ ಕೂಡ ಅರಿವಿನಿಂದ ನಾವು ಮಾತಾಡಬೇಕು ಅಂತೇಳಿ. ಅಂದರೆ ಅವರು ಮುಕ್ತಿ ಅಂದರೆ ಬೇರೆ ಒಂದು ಅರ್ಥದಲ್ಲಿ ತಿಳ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಹಾಗೆ ತಿಳ್ಕೊಳ್ತೀವಿ. ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕು ಆಧ್ಯಾತ್ಮಿಕ ವಿಷಯಗಳನ್ನು. ಬುಕ್ಸಲ್ಲಿರೋದು ಒಂದು ಜನಗಳ ಬಾಯಿಂದ ಒಂದು ಕೇಳಿರ್ತಾರೆ, ಜನಗಳಲ್ಲಿ ಮಾತನ್ನು ಅವರು ತುಂಬಿಕೊಂಡಿರ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಒಂದು ವಿಷಯಗಳು, ಒಂದು ಪದಗಳು ಯಾರಿಗೂ ಕೂಡ ಅಷ್ಟು ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ತುಂಬ ಅಪರೂಪದ ಜನಕ್ಕೆ ಗೊತ್ತಿರುತ್ತೆ. ನೋಡಿ, ನಮ್ಮ ಮನೆತನದಲ್ಲಿ ಅದು ಆ ಒಂದು ಪದಗಳು ಯಾವುದು ಕೂಡ ಆಧ್ಯಾತ್ಮಿಕ ಒಂದು ಪದಗಳು ಯಾವುದು ಕೂಡ ಗೊತ್ತಿಲ್ಲ. ನಮ್ಮ ತಾಯಿ ಮನೆ ಕುಟುಂಬದಲ್ಲಿ ಇರೋರಿಗಾಗಲಿ, ಗಂಡನ ಮನೆ ಕುಟುಂಬದಲ್ಲಿ ಇರೋರಿಗಾಗಲಿ ಯಾರಿಗೂ ಕೂಡ ಈ ಆಧ್ಯಾತ್ಮಿಕ ಪದಗಳೇ ಗೊತ್ತಿಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಅವರು ಏನು ಹೇಳ್ತಾ ಇದ್ದಾರೆ, ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ನನಗೆ ಏನೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಯಾಕೆಂದರೆ ಆ ಪದಗಳನ್ನೇ ನಾನು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡ್ರು ನೋಡಿ, ನಮ್ಮ ಅತ್ತೆಯವರು ಮುಕ್ತಿ ಅಂದರೆ ಅದು ಸಾವಿಗೆ ಅವ್ರು ಹೇಳ್ತಾ ಇದ್ರು. ಧ್ಯಾನಕ್ಕೆ ಬಂದಮೇಲೆ ಮುಕ್ತಿ ಅಂದರೆ ಸಾವು ಅಲ್ಲ, ನಾವು ಎಂಥ ಒಂದು ಕಷ್ಟ ನಷ್ಟ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ ಅಂತೇಳಿ ಧ್ಯಾನಕ್ಕೆ ಬಂದಮೇಲೆ ನನಗೆ ಗೊತ್ತಾಗಿರೋದು.
ನಾನು ಕನ್ನಡ ಪದಗಳನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೆ. ಯಾಕೆಂದರೆ ಕನ್ನಡ ಸರಿಯಾಗಿ ನನಗೆ ಬರದೇ ಇರೋದ್ರಿಂದ, ಏನು ಕೂಡ ಬರದೇ ಇರೋದ್ರಿಂದ ಪತ್ರಿಕೆಯವರು ಅವರು ಪತ್ರಿಕೆ ಅಂಥೇಳಿ ಹೇಳಿದರೆ ಕ್ಲಾಸು ಪ್ರತಿ ಸೋಮವಾರ ನಮ್ಮ ಕಬ್ಬನಪೇಟೆಯಲ್ಲಿ ನಡೀತಾ ಇತ್ತು. ಅವರು ಪತ್ರಿಕೆಯವರು ಈ ರೀತಿ ಧ್ಯಾನ ಮಾಡಿಸ್ತಾರೆ. ಅವರು ಹೇಳಿದ್ದು ಈ ಉಸಿರನ್ನೇ ಗಮನಿಸೋದು ಅವರೇ ಹೇಳ್ಕೊಟ್ಟಿದ್ದು. ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಪತ್ರಿಕೆಯವರು ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ಕೇಳಲಿಲ್ಲ. ಈ ಪತ್ರಿಕೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪತ್ರಿಕೆಯವರು ಈ ಧ್ಯಾನವನ್ನು ಹೇಳ್ಕೊಡ್ತಾರೋ ಏನೋ, ಯಾರು ಇರ್ಬೋದು ಅವರು ಅಂಥೇಳಿ ನಾನು ಆ ರೀತಿ ಅಂದ್ಕೊಳ್ತಾ ಇದ್ದೆ. ಪತ್ರಿಕೆಯವರು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಆಮೇಲೆ ಡಿಸೆಂಬರಲ್ಲಿ ಧ್ಯಾನ ಮಹಾಯಜ್ಞ ಇದ್ದಾಗಲೇ ಅವ್ರ ಹೆಸರು ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ 2-3 ತಿಂಗಳು ನಾನು ಅವರು ಪತ್ರಿಕೆಯವರು ಅಂತಲೇ ನಾನು ಕೇಳಿದ್ದೀನಿ. ಯಾವ ಪತ್ರಿಕೆಯವರು ಈ ಧ್ಯಾನವನ್ನು ಹೇಳ್ಕೊಟ್ಟವರು ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಈ ರೀತಿ ನಾನು ಅವರು ಒಂದು ಹೇಳಿದರೆ ನಾನು ಒಂದು ಅರ್ಥ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಧ್ಯಾನ ಮಹಾಯಜ್ಞದಲ್ಲಿ ಪತ್ರಿಜಿಯವರಿಗೆ ಅವರು ಪತ್ರಿಕೆ ಅನ್ನೋ ಅವರು ಪತ್ರಿಜಿ ಅಂತಲೇ ಹೇಳಿದ್ದಾರೆ. ನಾನು ಆ ರೀತಿ ಕೇಳಿಸ್ಕೊಂಡಿದ್ದೀನಿ ಅಂಥೇಳಿ ಆವಾಗಲೇ ನನಗೆ ಗೊತ್ತಾಗಿದ್ದು. ಅದು ಇರೋದೊಂದು, ನಾವು ಅಂದ್ಕೊಳ್ಳೋದೊಂದು, ಆ ರೀತಿ ಇರತ್ತೆ. ಹಾಗಾಗಿ ಮೊದಲು ನಾವು ಸಾಧನೆಯನ್ನು ಮಾಡಬೇಕು. ಒಂದೊಂದೇ ನಾವು ಸರಿಯಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಕೆಲವರಿಗೆ ಪದಗಳು ಒಂದು ಅರ್ಥ ಗೊತ್ತಿರುತ್ತೆ, ಆದರೆ ಅಭ್ಯಾಸ ಇರೋದಿಲ್ಲ. ಅವರು ಕೂಡ ಏನು ಕೂಡ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ಪದಗಳು ಒಂದು ಅರ್ಥ ಗೊತ್ತಿದೆ, ಅಭ್ಯಾಸ ಇಲ್ಲ.
ನಾವು ಆಧ್ಯಾತ್ಮಿಕ ಪದಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಸಾಧನೆಯನ್ನು ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರಬೇಕು. ಇಲ್ಲಿ ನಾವು ಅನುಭವದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಅಭ್ಯಾಸದಿಂದ ಅನುಭವದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಯಾವಾಗ ನಮಗೆ ಅನುಭವಗಳು ಆಗ್ತಾ ಇರುತ್ತೋ, ಈ ರೀತಿ ನನಗೆ ಅನುಭವ ಆಗಿರೋದಕ್ಕೆ ಆ ಪದವನ್ನು ಅಲ್ಲಿ ಬಳಸಿದ್ದಾರೆ, ನಾನು ಹೀಗೆ ಒಂದೊಂದೇ ಪದವನ್ನು ನಾನು ತಿಳ್ಕೊಳ್ತಾ ಇರ್ತೀನಿ. ನನಗೆ ಅನುಭವ ಆಗದೆ ಇರೋದು ಆ ಪದವನ್ನು ಓದಿದರೆ ನನಗೇನು ಕೂಡ ಅರ್ಥ ಆಗೋದಿಲ್ಲ. ನನಗೆ ಅನುಭವ ಆಗಿರೋದು ಏನಾದರೂ ಆ ಪದ ಇದ್ದರೆ, ನನಗೆ ಈ ರೀತಿ ಆಗಿರೋದು ಪದಕ್ಕೆ ಆ ಒಂದು ಹೆಸರನ್ನು ಅಲ್ಲಿದೆ ಅಂಥೇಳಿ ಆ ರೀತಿ ನಾನು ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೊಳ್ತಾ ಇರ್ತೀನಿ ಪದಗಳ ಒಂದು ಅರ್ಥ. ಮೊದಲು ಶಾಕಾಹಾರಿಯಾಗಿ ಅಂಥೇಳಿ ಅಂದಾಗ ಎಲ್ಲರೂ ಕೂಡ ಶಾಕ್ ಹೊಡೆದಿತ್ತು. ನಮ್ಮ ಕುಟುಂಬದಲ್ಲಿ ನಮ್ಮ ಜನರನ್ನ ನನ್ನ ಬಳಗಕ್ಕೆ ನಾನು ಕರ್ಕೊಂಡು ಬಂದಿದ್ದೆ. ಎಲ್ಲರೂ ಕೂಡ ಶಾಕಾಹಾರಿಗಳಾಗಬೇಕು ಅಂಥೇಳಿ ಆ ರೀತಿ ಅಂದಾಗ ಅವ್ರು ನನಗೆ ಹೇಳ್ತಾ ಇದ್ರು, ಅಲ್ಲಿ ಶಾಕಾಹಾರಿಗಳು ಆಗಬೇಕು ಅಂತೇಳಿ. ಶಾಖ ಅಂದರೆ ನಮ್ಮ ಮನೆಯಲ್ಲಿ ಚಿಕನ್ ಮಟನು, ನಮ್ಮ ಜನರಲ್ಲಿ ಶಾಖ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನೋಡಿದರೆ ಶಾಕಾಹಾರಿ ಆಗುವ ಅಂತ ಹೇಳ್ತಾರೆ, ನೀನು ನೋಡಿದ್ರೆ ತಿನ್ನಬೇಡ ಅಂತ ಹೇಳ್ತಾರಲ್ಲ ಅಂಥೇಳಿ ಮತ್ತೆ ನಾನು ಅವ್ರಿಗೆ ಅರ್ಥ ಮಾಡಿ ಹೇಳ್ತಾ ಇದ್ದೆ. ನನಗೂ ಕೂಡ ಮೊದಲು ನನಗೂ ಕೂಡ ಹಾಗೆ ಆಗಿತ್ತು. ಇವರು ಶಾಕಾಹಾರಿಯಾಗಿ ಅಂತ ಹೇಳ್ತಾ ಇದ್ದಾರೆ, ನನಗೆ ನೋಡಿದರೆ ಅದು ಬಿಟ್ಟು ಹೋಗಿದೆ. ಅವ್ರು ನೋಡಿದರೆ ಅದನ್ನೇ ಹೇಳ್ತಾ ಇದ್ದಾರೆ ಅಲ್ಲ, ಶಾಕಾಹಾರಿಯಾಗಿ ಅಂಥೇಳಿ, ಶಾಖ ತಿನ್ನಬೇಕು ಅಂಥೇಳಿ ಆ ರೀತಿ ನಮ್ಗೆ ಅನ್ನಿಸ್ತಾ ಇತ್ತು. ಶಾಖ ಅಂದರೆ ನಮ್ಮ ಜನರಲ್ಲಿ ಕುರಿ ಮಾಂಸ. ಆಮೇಲೆ ಒಂದೊಂದೇ ಪದವನ್ನು ನಾನು ಅರ್ಥ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ನನಗೆ ಗೊತ್ತಾಗಿದ್ದು ಶಾಕಾಹಾರಿ ಅಂದರೆ ಶುದ್ಧ ಸಸ್ಯಾಹಾರಿಯಾಗಿ ನಾವು ಬದಲಾವಣೆ ಆಗಬೇಕು ಅಂಥೇಳಿ. ಆಮೇಲೆ ಅವ್ರಿಗೆ ನಾನು ತಿಳ್ಕೊಂಡ್ಮೇಲೆ ಮತ್ತೆ ನಮ್ಮ ಬಂಧು ಬಳಗಕ್ಕೆ ಎಲ್ಲ ಧ್ಯಾನ ಹೇಳ್ತಾ ಇದ್ನಲ್ವಾ, ಅವ್ರಿಗೆ ಮತ್ತೆ ಇದನ್ನು ನಾನು ತಿಳಿಸಿ ಹೇಳಿದೆ. ಯಾಕೆಂದರೆ ಅವರು ಅಭ್ಯಾಸ ಮಾಡ್ತಾ ಇಲ್ಲ, ಹಾಗೆ ಕೇಳ್ತಾ ಇದ್ರು. ನಾನು ಕೇಳೋದ್ರಿಂದ, ನಾನು ಧ್ಯಾನದ ಅಭ್ಯಾಸ ಮಾಡ್ತಾ ಇರೋದ್ರಿಂದ ನನಗೆ ಅವ್ರ ಮಾತು ಒಂದೊಂದೇ ಅರ್ಥ ಆಗ್ತಾ ಇತ್ತು. ಶಾಕಾಹಾರಿ ಆ ಒಂದು ಬುಕ್ಸಲ್ಲಿ ಇರೋದಾಗ್ಲಿ ಅಥವಾ ಬೇರೆ ಯಾರೋ ಹೇಳೋದಾಗ್ಲಿ. ಆಧ್ಯಾತ್ಮಿಕದಲ್ಲಿರುವಂಥ ಪದಗಳು ಅಲ್ಲಿರೋದೇ ಒಂದು ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಸಾಧನೆ ಇಲ್ಲದೇ ನಾವು ಓದೋದ್ರಿಂದ ಕೇಳೋದ್ರಿಂದ ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಿ ಧ್ಯಾನದ ಒಂದು ಅಭ್ಯಾಸ ದಿನಾಲೂ ಮಾಡ್ತಾ ನಾವು ಕೇಳ್ತಾ ಇರಬೇಕು, ಓದ್ತಾ ಇರಬೇಕು. ಅವಾಗಲೇ ಆ ಪದಕ್ಕೆ ಒಂದು
ಅರ್ಥ ಗೊತ್ತಾಗತ್ತೆ, ನಮಗೆ ಸರಿಯಾದ ಅರ್ಥ ಗೊತ್ತಾಗತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅಂದರೆ ಮಂತ್ರಗಳನ್ನು ಪಠಿಸ್ಬೇಕು, ದೇವರ ನಾಮಗಳನ್ನು ಹೇಳಬೇಕು ಅಂತೇಳಿ ಆ ಬುಕ್ಸು ತರ್ತಾರೆ. ಆ ಒಂದು ಮಂತ್ರಕ್ಕೆ ಏನೂ ಒಂದು ಅರ್ಥ ಕೂಡ ಗೊತ್ತಿರೋದಿಲ್ಲ, ಪಠಿಸ್ತಾ ಇರ್ತೀವಿ ಹಾಗೆ. ಒಂದು ಕಿಂಚಿತ್ತು ಕೂಡ ಆ ಮಂತ್ರದ ಅರ್ಥನೇ ಗೊತ್ತಿಲ್ಲ ನಮಗೆ. ಆದರೂ ಕೂಡ ದೊಡ್ಡವರು ಹೇಳಿದ್ದಾರೆ ಮನೆಯಲ್ಲಿ ಅದನ್ನು ಓದೋದ್ರಿಂದ ಒಳ್ಳೆಯದು ಅಂತೇಳಿ. ಅವರು ಹೇಳಿದನ್ನ ಕೇಳಿ ನಾವು ಓದ್ತಾ ಇರ್ತೀವಿ, ಆ ಮಂತ್ರಗಳನ್ನು ನಾವು ಪಠಿಸ್ತಾ ಇರ್ತೀವಿ. ಯಾವುದು ಕೂಡ ಒಂದು ಪದ ಕೂಡ ಅದರ ಅರ್ಥ ಗೊತ್ತಿಲ್ಲ. ಭಗವದ್ಗೀತೆ ಓದೋದ್ರಿಂದ ತುಂಬ ಒಳ್ಳೆಯದು ಅಂಥೇಳಿ ಹಂಗೆ ಪಠಿಸ್ತಾ ಇರ್ತೀವಿ. ಆ ಭಗವದ್ಗೀತೆದು ಒಂದು ಪದ ಕೂಡ ಅರ್ಥ ಗೊತ್ತಿಲ್ಲ. ಗಾಯತ್ರಿ ಮಂತ್ರವಾಗಲಿ, ಹನುಮಾನ್ ಚಾಲೀಸ್ ಆಗಲಿ, ಭಗವದ್ಗೀತೆ ಆಗಲಿ, ಯಾವುದೇ ಒಂದು ಓದ್ತಾ ಇದ್ರೂ ಕೂಡ ನಾವು ಹಾಗೆ ಪಠಿಸ್ತಾ ಇರ್ತೀವಿ. ಏನು ಕೂಡ ಅದರಲ್ಲಿರೋ ಒಂದು ಪದ ಕೂಡ ನಮಗೆ ಅರ್ಥ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಯಾವ ಮಂತ್ರನೂ ಬೇಡ, ಯಾವ ನಾಮನೂ ಬೇಡ, ಯಾವುದು ಕೂಡ ಊಹೆ ಕೂಡ ಬೇಡ, ಅನ್ಕೊಂಡು ಕುತ್ಕೋಬೇಡಿ, ಎಲ್ಲವೂ ಕೂಡ ಸೈಲೆಂಟ್ ಆಗಿದ್ಬಿಡಿ, ಯಾವುದು ಕೂಡ ಯೋಚನೆ ಮಾತು ಎಲ್ಲ ಕೂಡ ಬಂದಾಗ್ಬಿಡ್ಬೇಕು, ಎಲ್ಲವೂ ಕೂಡ ಖಾಲಿ ಮಾಡ್ಕೊಳ್ಬೇಕು ಅಂತೇಳಿ ಉಸಿರನ್ನ ಗಮನಿಸೋದನ್ನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಇದು ಎಷ್ಟು ಸರಳ ನೋಡಿ. ಇಲ್ಲಿ ಎಲ್ಲಿ ತಪ್ಪು ಪದಗಳನ್ನ ನಾವು ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಅದು ಬರೋದಿಲ್ಲ. ಉಸಿರಿನಲ್ಲಿ ಯಾವ ಪದನೂ ಇಲ್ಲ, ಯಾವ ಮಂತ್ರನೂ ಇಲ್ಲ, ಯಾವ ತಂತ್ರನೂ ಇಲ್ಲ. ಇಷ್ಟು ದಿನ ನಾವು ಮಂತ್ರಗಳನ್ನು ಹೇಳ್ತಾ ನಾಮಗಳನ್ನು ಹೇಳ್ತಾ ಇಷ್ಟು ದಿನ, ಇಷ್ಟು ವರ್ಷಗಳ ಕಾಲ, ಇಷ್ಟು ಜನ್ಮಗಳ ಕಾಲ ನಾವು ಇವಾಗ ಜೀವಿಸಿರೋದು ಸಾಕು, ಇವಾಗ ನಮ್ಮ ಉಸಿರನ್ನೇ ನಾವು ಗಮನಿಸ್ತಾ ಇರೋಣ ಅಂತೇಳಿ ತುಂಬ ಸರಳವಾದ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು. ಏನೂ ಕೂಡ ಬುಕ್ಸ್ ಓದದೇ ಇದ್ರೂ ಕೂಡ, ಯಾವುದೇ ಒಂದು ಮಂತ್ರ ಹೇಳದೇ ಇದ್ರೂ ಕೂಡ ಸಾಧನೆಯಿಂದ ಆ ಬುಕ್ಸಲ್ಲಿರೋದು ಅನುಭವದಿಂದ ನಾವು ತಿಳ್ಕೊಳ್ತಾ ಇರ್ತೀವಿ. ಆ ಭಗವದ್ಗೀತೆಯಲ್ಲಿರೋದು ಅನುಭವದ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ. ಆ ಗಾಯತ್ರಿ ಮಂತ್ರದಲ್ಲಿರೋದು ಅನುಭವ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ. ಹನುಮಾನ್ ಚಾಲೀಸಲ್ನಲ್ಲಿರೋದು ನಾವು ಅನುಭವ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ. ಬೈಬಲ್ದಲ್ಲಿರೋದು, ಕುರಾನ್ದಲ್ಲಿರೋದು ಅನುಭವ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ಅದನ್ನು ಏನು ಕೂಡ ಓದಿರೋದಿಲ್ಲ.
ಆದರೂ ಕೂಡ ನಾವು ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಅನುಭವ ಮುಖಾಂತರ ನಮಗೆ ಅದು ಅನುಭವ ಆಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಯಾವೊಂದು ಭಗವದ್ಗೀತೆ ಬುಕ್ಸ್ ಅನ್ನು ಇರಲಿಲ್ಲ. ಯಾವುದೋ ಒಂದು ಏನು ಕೂಡ ಮಂತ್ರದ ಬುಕ್ಸ್ ಯಾವುದು ಕೂಡ ನಾನು ಮಾಡಿಲ್ಲ. ಸುಮ್ಮನೆ ಪೂಜೆ ಒಂದು ಮಾಡ್ತಾ ಇದ್ದೆ. ಮಂತ್ರ ಕೂಡ ನಾನು ಪಠಿಸ್ತಾ ಇರಲಿಲ್ಲ. ಕೇವಲ ಒಂದು ದೇವರ ನಾಮವನ್ನ ಹೇಳ್ತಾ ಭಗವಂತನನ್ನ ಸ್ಮರಣಿಸ್ತಾ ಪೂಜೆ ಮಾತ್ರ ಮಾಡ್ತಾ ಇದ್ದೆ. ಅದು ಓದಿದ್ರೂ ಕೂಡ ನನಗೆ ಅರ್ಥನೂ ಕೂಡ ಆಗೋದಿಲ್ಲ. ನನಗೆ ಓದೋದಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಪೂಜೆ ಮಾತ್ರ ಮಾಡ್ತಾ ಇದ್ದೆ. ನಾನು ಒಬ್ಬಳೇ ಅಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಒಂದು ಬಂಧು ಬಳಗದಲ್ಲಿ ಹೀಗೆ ಮಾಡೋದು. ಯಾವುದು ಕೂಡ ಏನು ಕೂಡ ಮಾಡೋದಿಲ್ಲ. ಹಂಗೇನಾದ್ರೂ ಪೂಜೆ ಇದ್ರೆ ಬ್ರಾಹ್ಮಣವ್ರಿಗೆ ಕರೆಸ್ತಾರೆ. ಅವ್ರ ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿ ಹೋಗ್ತಾ ಇರ್ತಾರೆ. ನಾವು ಯಾವುದೇ ಒಂದು ಮಂತ್ರವನ್ನ ಪಠಿಸ್ತಾ ದೇವರ ನಾಮ ಹೇಳಿ ನಾವು ಯಾವತ್ತೂ ಕೂಡ ನಾವು ಪೂಜೆ ಮಾಡಿಲ್ಲ. ಪೂಜೆ ಒಂದೇ ಮಾಡೋದು ಗೊತ್ತು ನಮಗೆ. ಉದಿನ ಕಡ್ಡಿ ಬೆಳಗೋದು, ಕಾಯಿ ಹೊಡೆಯೋದು, ಹಣ್ಣು ಇಡೋದು ಅಷ್ಟೇ ಗೊತ್ತು. ನೈವೇದ್ಯ ಇಡೋದು ಅದು ಬಿಟ್ಟು ಬೇರೆ ಏನು ಕೂಡ ಗೊತ್ತಿಲ್ಲ. ಪೂಜೆ ಮಾತ್ರ ಮಾಡೋದು ಗೊತ್ತು. ಹಾಗಾಗಿ ಆ ಪದಗಳಿಗೆ ಒಂದು ಅರ್ಥ ಕೂಡ ನಮಗೆ ಗೊತ್ತಿಲ್ಲ. ಎಷ್ಟೋ ಜನ ಹೀಗೆ ಇರೋದು. ಆಮೇಲೆ ಯಾರೋ ಬಂದು ಹೇಳ್ತಾರೆ, ಈ ರೀತಿ ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಪೂಜೆ ಮಾಡು ಒಳ್ಳೇದಾಗತ್ತೆ ಅಂತೇಳಿ. ಅವ್ರು ಹೇಳಿದ್ದಾರೆ ಅಂತೇಳಿ ಆ ಬುಕ್ಕನ್ನು ತರ್ತಾರೆ. ಯಾವುದೋ ಒಂದು ಲಲಿತ ಸಹಸ್ರನಾಮ ಆಗಲಿ ಅಥವಾ ಹನುಮಾನ್ ಚಾಲೀಸ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಒಂದಾಗಲಿ, ಭಗವದ್ಗೀತೆ ಆಗಲಿ, ಅದನ್ನು ಓದಿ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ಅವರು ಹೇಳಿದ್ದಾರೆ ಅಂಥೇಳಿ ಅದರಲ್ಲಿರುವಂಥ ಅಕ್ಷರಗಳನ್ನು ಓದ್ತಾ ಓದ್ತಾ ಪೂಜೆ ಮಾಡೋದಷ್ಟೇ. ಆ ಅಕ್ಷರಗಳಿಗೆ ಅರ್ಥನೇ ಗೊತ್ತು ಕೂಡ ಇರೋದಿಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ ಆಗ ನಾನು ಅನುಭವ ಮುಖಾಂತರ ಈ ರೀತಿ ಆಗ್ತಾ ಇದೆ, ನನ್ನ ಕಣ್ಣಾರ ನೋಡ್ತಾ ಇದ್ದೆ, ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೆ, ಅನುಭವ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೆ. ಆಗ ಬೇರೆಯವರು ಭಗವದ್ಗೀತೆಯಲ್ಲಿರೋದನ್ನ ಅರ್ಥ ಹೇಳ್ತಾ ಇದ್ರು. ಎಲ್ಲಾದರೂ ಕ್ಲಾಸಿಗೆ ಹೋದಾಗ ಅದನ್ನು ಕೇಳಿದರೆ ಇದು ನನಗೆ ಅನುಭವ ಆಗಿದೆಯಲ್ಲ, ಅದರಲ್ಲಿರೋದೇ ನನಗೆ ಅನುಭವ ಆಗಿದೆ ಅಂಥೇಳಿ ನಾನು ಅದನ್ನು ಆವಾಗ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಪತ್ರಿ ಸರ್ ಅವರು ಏನು ಹೇಳ್ತಾ ಇರ್ತಾರೆ ಅಂದರೆ, ಮಂತ್ರಗಳನ್ನು ಬೇಡ, ಯಾವುದು ದೇವರ ನಾಮ ಬೇಡ, ಈ ಬಾಯಿ ಬಂದ್ ಮಾಡಬೇಕು, ಈ ಎರಡೂ ಕಣ್ಣನ್ನು ಮುಚ್ಚಿ
ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರಬೇಕು. ಈ ಮೂಗೆ ನಮ್ಮ ಪಿರಮಿಡ್ ಅಂತ ಹೇಳ್ತಾರೆ ಸರ್. ಮತ್ತೆ ನಾವು ಕೆಳಗಿಂದ ಮೇಲ್ಗಡೆ ಹೋಗ್ಬೇಕು. ಮೂಗು ಮಧ್ಯದಲ್ಲಿದೆ. ಮತ್ತೆ ನಮ್ಮ ಎರಡು ಹುಬ್ಬಿನ ಮಧ್ಯೆ ಇಲ್ಲಿ ದಿವ್ಯ ದೃಷ್ಟಿ ಇದೆ. ಮೂರನೇ ಕಣ್ಣು. ನಾವು ಮೇಲೆ ಹೋಗ್ತಾ ಇರಬೇಕು. ಕೆಳಗೆ ಇರೋದನ್ನ ಬಿಡಬೇಕು. ಮಂತ್ರಗಳನ್ನ ಬಿಟ್ಬಿಡ್ಬೇಕು. ಬಾಯಿಯಿಂದ ಪಠಿಸೋದನ್ನ ನಾವು ಬಿಟ್ಬಿಡ್ಬೇಕು. ಮತ್ತೆ ನಾವು ಮೇಲೆ ಹೋಗ್ಬೇಕು. ಉಸಿರಿನ ಜೊತೆಗಿದ್ದು ನಾವು ದಿವ್ಯ ದೃಷ್ಟಿ ಮೂರನೇ ಕಣ್ಣವರೆಗೂ ಕೂಡ ನಾವು ತಲುಪಬೇಕು ಅಂಥೇಳಿ. ಎಷ್ಟೊಂದು ಸತ್ಯ ಅಡಗಿದೆ. ಯಾರು ಸಾಧನೆಯನ್ನ ಇರ್ತಾರೋ ಪಠಿಸೋದನ್ನ ಬಿಟ್ಬಿಡ್ತಾರೆ. ಮಂತ್ರಗಳನ್ನ ಪಠಿಸೋದನ್ನ ಬಿಟ್ಬಿಡ್ತಾರೆ. ಮೇಲೆ ಹೋಗ್ತಾ ಇರ್ತಾರೆ. ಉಸಿರನ್ನ ಹಿಡ್ಕೊಂಡು ಮೂರನೇ ಕಣ್ಣುವರೆಗೂ ಕೂಡ ದಿವ್ಯ ದೃಷ್ಟಿಯವರೆಗೂ ಕೂಡ ತಲುಪ್ತಾರೆ. ಅಲ್ಲಿ ತಲುಪಿದ ಮೇಲೇನೆ ನಮಗೆ ಸತ್ಯವನ್ನ ತಿಳಿಯೋದು. ಅಲ್ಲಿವರೆಗೂ ನಮಗೆ ಸತ್ಯವನ್ನ ನಾವು ತಿಳ್ಕೊಂಡಿರೋದಿಲ್ಲ. ಅಂಧಕಾರದಲ್ಲೇನೆ ನಾವು ಇರ್ತೀವಿ. ಅಂಧಕಾರದಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಅಜ್ಞಾನದಿಂದ ನಾವು ಜೀವಿಸ್ತಾ ಇರ್ತೀವಿ. ಎಷ್ಟು ವರ್ಷಗಳಿಂದ, ಎಷ್ಟು ಜನ್ಮಗಳಿಂದ ನಾವು ಮಂತ್ರಗಳನ್ನ ನಾವು ಪಠಿಸ್ತಾನೆ ಬಂದಿದ್ದೀವಿ. ದೇವರ ನಾಮವನ್ನ ಹೇಳ್ತಾನೆ ಬಂದಿದ್ದೀವಿ. ಜನ್ಮಗಳದ್ದು ಬೇಡ. ಇವಾಗ ನಮ್ಗೆ 50-60 ವರ್ಷ ಆದವರು ಕೂಡ ಮಂತ್ರಗಳನ್ನೇ ಹೇಳ್ತಾ ಇರ್ತಾರೆ. ಐವತ್ತು 60 70 ವರ್ಷ ಆದವರು ಕೂಡ ತಮ್ಮ ಬಗ್ಗೆ ತಿಳ್ಕೊಂಡಿರೋದಿಲ್ಲ. ಯಾಕೆ ಅಂದರೆ ಉಸಿರಿನ ಜೊತೆಗೆ ಅಭ್ಯಾಸ ಇಲ್ಲ. ಉಸಿರಿನ ಜೊತೆಗೆ ಇರಲಿಲ್ಲ ಅಂದರೆ ನಮ್ಮ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡಲಿಲ್ಲ. ಆಧ್ಯಾತ್ಮಿಕದಲ್ಲಿರುವಂಥ ಚಿಕ್ಕ ಮಕ್ಕಳು ಅವರು 60 ವರ್ಷ ಜೀವಿಸಿದ್ರು, 70 ವರ್ಷ ಜೀವಿಸಿದ್ರು, ಏನು ಅವರು ಸಾಧನೆ ಮಾಡಿದ್ರು ಅಂತೇಳಿ ಕೇಳ್ತಾರೆ. ಕ್ವಶನ್ ಕೇಳ್ತಾರೆ. ಏನೂ ಮಾಡಿರೋದಿಲ್ಲ ಅವರು. ಚಿಕ್ಕ ಮಕ್ಕಳು ಅವ್ರನ್ನ ಕೇಳ್ತಾರೆ, ಏನು ಸಾಧನೆ ಮಾಡಿದ್ರಿ ಅಂತೇಳಿ. ಏನು ತಿಳ್ಕೊಂಡ್ರಿ ನಿಮ್ಮ ಬಗ್ಗೆ ಏನು ತಿಳ್ಕೊಂಡ್ರಿ ನೀವು ಅಂಥೇಳಿ. ನೋಡಿ, ಇಲ್ಲೇ ಚಿಕ್ಕ ಮಕ್ಕಳು ಕೇಳುವಂಥ ಕ್ವಶನ್ಗೆ ಅವರಲ್ಲಿ ಆನ್ಸರ್ ಇರೋದಿಲ್ಲ. ನಿಮ್ಮ ಬಗ್ಗೆ ಏನು ತಿಳ್ಕೊಂಡ್ರಿ ನೀವು ಅಂದರೆ ಆನ್ಸರ್ ಇಲ್ಲ. ಎಲ್ರಿಗೂ ಕೂಡ ಮಾಡಿ ಹಾಕಿದ್ನೆ, ನಾನು ಕೂಡ ಮಾಡ್ಕೊಂಡು ತಿಂದೆ ಅಷ್ಟೇ. ಹಾಗೆ ನಾವು ಜೀವಿಸಿದ್ದೀವಿ. ನನ್ನ ಬಗ್ಗೆ ನಾನು ಏನು ಕೂಡ ತಿಳ್ಕೊಂಡಿಲ್ಲ. ನನ್ನ ಬಗ್ಗೆ ನಾನು ಯಾವತ್ತೂ ಕೂಡ ಸಮಯವನ್ನು ಇಡಲಿಲ್ಲ ಅಂಥೇಳಿ. ಯಾವಾಗ ನಾವು ಮಂತ್ರಗಳನ್ನು, ನಾಮಗಳನ್ನು ಹೇಳೋದನ್ನು ಯಾವಾಗ ನಾವು ನಿಲ್ಲಿಸ್ತೀವಿ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಯಾವಾಗಿರ್ತೀವಿ, ದಿವ್ಯ ದೃಷ್ಟಿವರೆಗೂ ಕೂಡ ನಮಗೆ ಕರ್ಕೊಂಡೋಗತ್ತೆ ಆ ಉಸಿರು. ಯಾವಾಗ ನಾವು ಅಲ್ಲಿ ದಿವ್ಯ ದೃಷ್ಟಿಯಿಂದ ಸತ್ಯವನ್ನು ನಾವು ನೋಡಿದ್ದನ್ನು, ಅನುಭವ ಮುಖಾಂತರ ನೋಡೋದನ್ನು ನಾವು ಕಲ್ತ್ಕೊಳ್ತೀವಿ, ಅಲ್ಲಿ ನಮಗೆ ಆವಾಗ್ಲಿಂತ್ರ ಸತ್ಯ ಗೊತ್ತಾಗತ್ತೆ. ನಾವು ಇಷ್ಟು ದಿನ ಏನು ಜೀವಿಸಿದ್ವಿ ಅದು ಎಲ್ಲವನ್ನು ಕೂಡ ಸುಳ್ಳ, ಭ್ರಮೆ
ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ವಿ, ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ವಿ, ಯಾವುದು ಕೂಡ ಸತ್ಯ ಅಲ್ಲ ಅಂತೇಳಿ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ನಾವು ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗತ್ತೆ. ದಿವ್ಯ ದೃಷ್ಟಿ ಸಂಪಾದನೆ ಮಾಡ್ಕೊಂಡಾಗ್ಲೇ ನಮಗೆ ಸತ್ಯದ ಒಂದು ಅರಿವಿಗೆ ಬರೋದು. ಆಗ ನಾವು ಬೇರೆಯವ್ರ ಮಾತನ್ನ ನಾವು ಕೇಳೋದಿಲ್ಲ. ನಮ್ಮ ಬಗ್ಗೆ ನಾವು ಸತ್ಯವನ್ನ ತಿಳ್ಕೊಂಡು ಯಾವ ರೀತಿ ನಾವು ಕಾಣ್ತಾ ಇರ್ತೀವಿ, ಯಾವ ರೀತಿ ನಾವು ಕೇಳ್ತಾ ಇರ್ತೀವಿ, ಹಾಗೆ ನಾವು ಜೀವಿಸ್ತಾ ಇರ್ತೀವಿ. ಬೇರೆಯವ್ರಿಗೆ ನಮಗೆ ನಾವು ಹೋಲಿಕೆಯನ್ನ ಮಾಡೋದಿಲ್ಲ. ಅವ್ರು ಹಾಗಿದ್ದಾರೆ, ನಾವು ಹೀಗಿದ್ದೀವಿ. ಯಾಕೆಂದ್ರೆ ನಮ್ಮ ಬಗ್ಗೆ ನಾವು ಸತ್ಯವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ನಾನು ಏನು ಮಾಡಬೇಕು, ಹೇಗೆ ಜೀವಿಸ್ಬೇಕು ಅಂತೇಳಿ ಈ ಸತ್ಯವನ್ನ ನಾನು ಅನುಭವ ಮುಖಾಂತರ ನಾನು ತಿಳ್ಕೊಳ್ತಾ ಇರುವಾಗ ಬೇರೆಯವರಿಗೆ ನನಗೂ ಹೋಲಿಕೆಯನ್ನ ನಾವು ಮಾಡೋದಿಲ್ಲ. ಅವರವರೇ, ನಾನೇ. ಅವ್ರ ಜೀವನ ಅವ್ರ ಇಷ್ಟದ ಪ್ರಕಾರ ಮಾಡ್ತಾ ಇದ್ದಾರೆ, ನನ್ನ ಜೀವನ ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸ್ಬೇಕು ಅಂತೇಳಿ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಬೇರೆಯವರ ಮಾಡಿದ್ದನ್ನ ಹೇಳಿದ್ದನ್ನ ನಾವು ಕೇಳಿಸ್ಕೊಳ್ಳೋಣ, ನೋಡೋಣ. ಆದರೆ ನಾನೇನು ಮಾಡಬೇಕು, ನಾನು ಏನು ಮಾತಾಡಬೇಕು, ಆ ರೀತಿ ನಾವು ನನ್ನ ಥರನೇ ನಾನು ಜೀವಿಸ್ಬೇಕು, ನಾನು ಹೇಗಿದ್ದೀನಿ ಹಾಗೆ ನಾನು ಜೀವಿಸ್ಬೇಕು, ಅವ್ರ ಹಾಗೆ ಅಲ್ಲ ಅನ್ನೋದ ಆ ಜ್ಞಾನ ನಮಗೆ ಬರುತ್ತೆ. ಯಾರೋ ಒಬ್ರು ನಮಗೆ ಮಂತ್ರಗಳನ್ನ ಪಠಿಸು, ಧ್ಯಾನ ಮಾಡ್ತಾ ಮಾಡ್ತಾ ಮಂತ್ರಗಳನ್ನು ಕೂಡ ಪಠಿಸು ಅಂತ ಹೇಳಿದ್ರೆ ನಾವು ಆ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ನಾನು ತಿಳ್ಕೊಂಡಿದ್ದೀನಿ, ಇಲ್ಲಿ ಸತ್ಯವನ್ನ ತಿಳ್ಕೊಂಡಿದ್ದೀನಿ. ಧ್ಯಾನ ಮಾಡ್ತಾ ಮಾಡ್ತಾ ಪೂಜೆನೂ ಮಾಡು ಅಂದ್ರೆ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸತ್ಯವನ್ನ ನಾನು ತಿಳ್ಕೊಂಡಿದ್ದೀನಿ. ಯಾವುದ್ರ ಮುಖಾಂತರ ನಾನು ಸತ್ಯವನ್ನ ತಿಳ್ಕೊಂಡೆ? ಮಂತ್ರಗಳಿಂದ ಅಲ್ಲ, ದೇವರ ನಾಮಗಳಿಂದ ಅಲ್ಲ, ಪೂಜೆಗಳಿಂದ ಅಲ್ಲ, ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದು ದಿವ್ಯ ದೃಷ್ಟಿಯಿಂದ ನಾನು ಸತ್ಯವನ್ನ ನೋಡಿ ನಾನು ಅರಿವಿನಿಂದ ಅದನ್ನ ತಿಳ್ಕೊಂಡಿರೋದು. ಹಾಗಾಗಿ ಬೇರೆಯವರು ಏನೇ ಹೇಳಿದ್ರು ಕೂಡ ಅದನ್ನ ನಾನು ಮಾಡೋದಿಲ್ಲ. ಪ್ರತಿಯೊಬ್ಬರ ಜೀವನ ಕೂಡ ಹೀಗೆ ಇರುತ್ತೆ. ಯಾರು ಸಾಧನೆಯಲ್ಲಿರ್ತಾರೋ ಯಾರ ಮಾತು ಕೂಡ ಅವ್ರು ಕೇಳೋದಿಲ್ಲ. ನನ್ನ ಜೀವನ ನನ್ನ ಇಷ್ಟದ ಹಾಗೇನೆ ನಾವು ಜೀವಿಸ್ತಾ ಇರ್ತೀವಿ. ಯಾವುದು ನಮ್ಮ ಅಂತರಂಗದಿಂದ ವಾಣಿಯನ್ನ ಕೇಳಿಸ್ಕೊಳ್ತಾ ಇರ್ತೀವಿ ಹಾಗೆ ನಾವು ಮಾಡ್ತಾ ಇರ್ತೀವಿ. ಮಂತ್ರಗಳನ್ನ, ದೇವರ ನಾಮವನ್ನ ಹೇಳ್ತಾ ಇರುವಾಗ ಬೇರೆಯವರು ಏನು ಹೇಳ್ತಾ ಇದ್ರೆ ಅದನ್ನ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಉಸಿರಿನ ಜೊತೆಗೆ ನಾವು ಸಾಧನೆಯಲ್ಲಿದ್ದಾಗ ನಮ್ಮ ಒಂದು ಒಳ ಮಾತು, ಅಂತರಂಗದ ಮಾತು, ಅಂತರಂಗದ ಸದ್ಗುರುವಿನ ಮಾತು ಏನು ಹೇಳ್ತಾ ಇದೆ ಅದನ್ನ ನಾವು ಕೇಳಿಸ್ಕೊಂಡು ನಾವು ಅದನ್ನ ಮಾಡ್ತಾ ಇರ್ತೀವಿ. ಯಾರು ಸಾಧನೆಯ ಮುಖಾಂತರ ಈ ಸತ್ಯವನ್ನ ತಿಳ್ಕೊಂಡಿರ್ತಾರೋ,
ಯಾರು ಕೂಡ ಮಂತ್ರಗಳನ್ನು ಹೇಳು, ಪೂಜೆ ಮಾಡು ಅಂತೇಳಿ ಯಾರು ಕೂಡ ಹೇಳೋದಿಲ್ಲ. ಧ್ಯಾನ ಮಾಡು, ಉಸಿರನ್ನೇ ಗಮನಿಸು, ನಿನ್ನನ್ನು ನೀನು ತಿಳ್ಕೊ, ನಿನ್ನ ಒಳಗಡೆ ನೀನು ಪ್ರಯಾಣ ಮಾಡು, ಯಾರ ಹತ್ರನೂ ಹೋಗಬೇಡ. ತುಂಬ ಸರಳ ಇದು. ನಿನ್ನ ಸಮಸ್ಯೆ ನೀನೇ ಪರಿಹಾರ ಮಾಡ್ಕೊ, ನಿನ್ನ ಕಾಯಿಲೆ ನೀನೇ ಸರಿ ಮಾಡ್ಕೊ. ಯಾರು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವರು ಹೀಗೆ ಹೇಳ್ತಾರೆ. ಯಾರು ಸಾಧನೆಯನ್ನು ಮಾಡೋದಿಲ್ವೋ ಮಂತ್ರಗಳನ್ನು ಹೇಳು ಒಳ್ಳೇದಾಗತ್ತೆ, ಪೂಜೆ ಪುನಸ್ಕಾರಗಳನ್ನು ಮಾಡು ಒಳ್ಳೇದಾಗತ್ತೆ ಅಂತೇಳಿ ಈ ರೀತಿ ಹೇಳ್ತಾ ಇರ್ತಾರೆ. ಅವರು ಆ ಸ್ಥಿತಿಯಲ್ಲಿ ಇರ್ತಾರೆ. ಅವರವರೇ ಯಾರು ಸಾಧನೆಯಲ್ಲಿ ಸತ್ಯವನ್ನು ತಿಳ್ಕೊಂಡಿರ್ತಾರೆ, ನಾವು ನಾವೇ. ಅವ್ರು ನಾವಾಗೋದಿಲ್ಲ, ನಾವು ಅವರಾಗೋದಿಲ್ಲ. ಅವ್ರು ಅದನ್ನು ಬಿಡೋದಿಲ್ಲ, ನಾವು ಇದನ್ನು ಬಿಡೋದಿಲ್ಲ. ಆ ಮಂತ್ರಗಳನ್ನು, ಆ ನಾಮಗಳನ್ನು ಅವರು ಕೂಡ ಯಾವಾಗ ಬಿಡ್ತಾರೆ ಅಂದರೆ ಸಾಧನೆಯಿಂದ ಅವರು ಬಿಡ್ತಾರೆ. ಸಾಧನೆ ಮಾಡಲಿಲ್ಲ ಅಂದರೆ ಅವರು ಬಿಡೋದಿಲ್ಲ. ನಾವು ಸಾಧನೆಯಲ್ಲಿ ಇದ್ದಾಗಲೇ ನಾವು ಮೇಲೆ 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 ಹೋಗೋದಕ್ಕೆ, ಉನ್ನತವಾದಂಥ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಬೇರೆಯವರನ್ನು ಹೇಳಿದ್ದನ್ನು ಮಾಡೋದ್ರಿಂದ ನಾವು ಅಲ್ಲೇ ನಿಂತ್ಕೊಂಡಿರ್ತೀವಿ. ಒಂದು ಉನ್ನತವಾದಂಥ ಸ್ಥಿತಿಗೆ ನಾವು ಹೋಗೋದಿಲ್ಲ ಫ್ರೆಂಡ್ಸ್. ನಾವು ಸ್ವಯಂ ಸಾಧನೆಯಿಂದ ನಮ್ಮನ್ನು ನಾವು ತಿಳ್ಕೊಳ್ತಾ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಾ ಸಾಧನೆಯಲ್ಲಿ ಇದ್ದಾಗ ನಾವು ಉನ್ನತವಾದಂಥ ಸ್ಥಿತಿಗೆ ಮಂತ್ರಗಳನ್ನು ಬಿಟ್ಬಿಡ್ತೀವಿ. ನಮ್ಮ ಮೂಗಿನ ಕೆಳಗಡೆ ಬಾಯಿ ಇರೋದು, ಆ ಕೆಳಗಡೆ ಮಂತ್ರಗಳನ್ನು ಪಡಿಸೋದನ್ನು ನಾವು ಯಾವಾಗ ಬಿಡ್ತೀವಿ ಆವಾಗ ನಾವು ಉಸಿರನ್ನೇ ಹಿಡ್ಕೊಂಡು ದಿವ್ಯ ದೃಷ್ಟಿಗೆ ನಾವು ತಲುಪ್ತೀವಿ. ಯಾವಾಗ ನಾವು ಸಾಧನೆಯನ್ನು ಮಾಡ್ತೀವಿ, ಅವರು ಶ್ರೀಮಂತರಾಗಿದ್ದಾರೆ, ಅವರು ಬಡವರಾಗಿದ್ದಾರೆ, ಅವರು ಎಷ್ಟು ಪಂಡಿತರು, ಎಷ್ಟು ಜ್ಞಾನ ಇದೆ ಅವ್ರಿಗೆ, ಅವ್ರು ಕಪ್ಪಗಿದ್ದಾರೆ, ಅವರು ಕುಳ್ಳಗಿದ್ದಾರೆ, ಅವರು ಉದ್ದ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಇದನ್ನೆಲ್ಲ ಹೋಲಿಸೋದನ್ನು ನಾವು ಬಿಟ್ಬಿಡ್ತೀವಿ. ಹೋಲಿಕೆ ಮಾಡೋದನ್ನು ನಾವು ಬಿಟ್ಬಿಡ್ತೀವಿ. ಅವ್ರಿಗೆ ನಮಗೆ ಹೋಲಿಸೋದನ್ನು ನಾವು ಬಿಟ್ಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅವರನ್ನು ನಮ್ಮನ್ನು ನಾವು ಹೋಲಿಸ್ಕೊಳ್ತಾ ಇರ್ತೀವಿ. ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರು ಎಷ್ಟು ಬೆಳ್ಳಗಿದ್ದಾರೆ, ಸಣ್ಣಗೆ ಉದ್ದ ಬೆಳ್ಳಗೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ, ನಾನು ಯಾಕಿಲ್ಲ ಹಂಗೆ ಅಂಥೇಳಿ. ಅವ್ರು ಯಾಕೆ ಅಷ್ಟು ಸುಂದರವಾಗಿದ್ದಾರೆ, ನಾನು ಯಾಕಿಲ್ಲ ಅಂಥೇಳಿ. ಅವರೇ ನಾವೇ. ಅಥವಾ ನಾವು ಚೆನ್ನಾಗಿದ್ದು ಬೇರೆಯವರು ನಮ್ಮ ಎದುರುಗಡೆ ಇರೋರನ್ನು ನೋಡಿ ನಾನು ಎಷ್ಟು ಚೆನ್ನಾಗಿದೆ ನೋಡು ಅವರು ಹೆಂಗಿದ್ದಾರೆ ಅಂಥೇಳಿ ಆ ರೀತಿ ಬೈಕೊಳ್ಳೋದು ಕೂಡ, ಅದನ್ನು ಕೂಡ ಬಿಟ್ಟೋಗತ್ತೆ. ಪ್ರತಿಯೊಂದು ಕೂಡ ಹೋಲಿಕೆ ಅನ್ನೋದು ಇರೋದಿಲ್ಲ. ಅವ್ರನ್ನ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದಿಲ್ಲ. ಅವರು ಎಷ್ಟು ಶ್ರೀಮಂತರಾಗಿದ್ದಾರೆ, ಅವರು ಯಾವಾಗಲೂ ಕೂಡ ಕಾರಲ್ಲೇ ಓಡಾಡ್ತಾರೆ. ನಾವು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು, ಬಸ್ಸಿಗೆ ಕಾಯಬೇಕು. ಈ ಯೋಚನೆಗಳನ್ನು ಹೋಲಿಸೋದನ್ನು ನಾವು ಬಿಟ್ಬಿಡ್ತೀವಿ.
ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಹಾಗಾಗಿ ಪ್ರತಿಯೊಬ್ಬರು ಪಿರಮಿಡ್ ಮಾಸ್ಟರ್ನು ಕೂಡ ಇದೇ ಹೇಳೋದು, ಮಂತ್ರಗಳ ಬೇಡ, ನಾಮಗಳು ಬೇಡ, ಯಾವುದು ಕೂಡ ಊಹೆ ಬೇಡ. ಯಾಕೆಂದ್ರೆ ಪ್ರತಿಯೊಬ್ಬರು ಪಿರಮಿಡ್ ಮಾಸ್ಟರ್ ಕೂಡ ಅನುಭವ ಮುಖಾಂತರನೇ ಅವ್ರು ತಿಳ್ಕೊಂಡಿರೋದು. ಮಂತ್ರದಿಂದ, ನಾಮದಿಂದ, ಊಹೆದಿಂದ ಏನು ಕೂಡ ಆಗೋದಿಲ್ಲ. ದೇವರವನ್ನ ಊಹೆ ಮಾಡಿಕೊಂಡು ಮಂತ್ರಗಳನ್ನ ಹೇಳೋದ್ರಿಂದ ಏನು ಕೂಡ ಲಾಭ ಇಲ್ಲ ಅಂತೇಳಿ ಅನುಭವ ಮುಖಾಂತರ ತಿಳ್ಕೊಂಡಿರೋರು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ.
ಉಸಿರನ್ನು ಹಿಡ್ಕೊಂಡು ದಿವ್ಯ ದೃಷ್ಟಿಯವರೆಗೂ ಕೂಡ ಮೇಲೆ 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 ಹೋಗ್ತಾನೆ ಇರ್ತಾರೆ ಪಿರಮಿಡ್ ಮಾಸ್ಟರ್ಸ್. ಸತ್ಯವನ್ನು ತಿಳ್ಕೊಳ್ತಾನೆ ಇರ್ತಾರೆ. ಒಂದಾದ್ಮೇಲೆ ಒಂದು ಸತ್ಯವನ್ನು ತಿಳ್ಕೊಳ್ತಾನೆ ಇರ್ತಾರೆ. ಸಾಧನೆಯಿಂದ ಸತ್ಯವನ್ನು ತಿಳ್ಕೊಂಡಾಗ ಈ ಸತ್ಯ ಎಲ್ರಿಗೂ ಕೂಡ ತಿಳಿಸ್ಬೇಕು ಅಂತೇಳಿ, ಎಲ್ರಿಗೂ ಕೂಡ ತಪ್ಪನೆ ಪಿರಮಿಡ್ ಮಾಸ್ಟರ್ಸ್ಗೆ ಈ ಸತ್ಯವನ್ನು ಎಲ್ರಿಗೂ ಕೂಡ ಹೇಳ್ಕೊಡ್ಬೇಕು. ಯಾಕೆಂದರೆ ಪ್ರಪಂಚದಲ್ಲಿ ಹೀಗೆ ಜೀವಿಸ್ತಾ ಇದ್ದಾರೆ. ಮಂತ್ರ ಪೂಜೆ ನಾಮದಿಂದ ಹೀಗೆ ಜೀವಿಸ್ತಾ ಇದ್ದಾರೆ. ಅಜ್ಞಾನ ಅಂಧಕಾರದಿಂದ ಜೀವಿಸ್ತಾ ಇದ್ದಾರೆ. ಈ ಸತ್ಯವನ್ನು ಎಲ್ರಿಗೂ ಕೂಡ ತಿಳಿಸ್ಕೊಡ್ಬೇಕು. ನಾನು ಕೂಡ ಸಾಧನೆಯನ್ನು ಮಾಡ್ತಾ ಬೇರೆಯವ್ರಿಗೂ ಕೂಡ ಈ ಸತ್ಯವನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಧ್ಯಾನ ಪ್ರಚಾರನೂ ಕೂಡ ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಪಿರಮಿಡ್ ಮಾಸ್ಟರ್ಸ್. ಉಸಿರಿನಲ್ಲೇನೆ ಇದೆ ಎಲ್ಲವೂ ಕೂಡ. ಉಸಿರನ್ನ ಗಮನಿಸಿ. ಯಾರಾದರೂ ಪಕ್ಕಕ್ಕೆ ಬಂದು ಕೂತ್ಕೊಂಡ್ರೆ ಸಾಕು, ಅವ್ರನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಉಸಿರನ್ನೇ ಗಮನಿಸಿ, ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ ಅಂತೇಳಿ. ಸತ್ಯವನ್ನು ತಿಳ್ಕೊಳ್ಳಿ. ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ಉಸಿರಾಟವನ್ನು ಗಮನಿಸ್ತಾ ಇರಿ. ಉಸಿರು ನಮ್ಮ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಆ ಉಸಿರನ್ನು ನಾವು ಸಾಕ್ಷಿಯಾಗಿ ನೋಡ್ತಾ ಇರೋಣ. ಪ್ರತಿಯೊಂದರಿಂದನೂ ಕೂಡ ನಾವು ಮುಕ್ತಿಯನ್ನು ಪಡಿತೀವಿ. ಕಷ್ಟ, ದುಃಖ, ನಷ್ಟ, ಅನಾರೋಗ್ಯ, ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಕೇವಲ ಉಸಿರನ್ನ ಸಾಕ್ಷಿಯಾಗಿ ನೋಡೋದ್ರಿಂದ, ಗಮನಿಸ್ತಾ ಇರೋದ್ರಿಂದ. ಯಾರಿಗೂ ಕೂಡ ನಾವು ಹೋಲಿಸ್ಕೊಳ್ಳೋದಿಲ್ಲ. ಅವರು ಅವರೇ, ನಾವು ನಾವೇ ಅನ್ನೋದು ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಯಾರಿಗೂ ಕೂಡ ನಾವು ತೊಂದರೆಯನ್ನು ಕೊಡೋದಿಲ್ಲ. ಯಾರು ಹೇಗೆ ಜೀವಿಸ್ತಾ ಇರ್ತಾರೋ ಅವ್ರಿಗೆ ಹಾಗೆ ಜೀವಿಸೋದಕ್ಕೆ ನಾವು ಬಿಟ್ಬಿಡ್ತೀವಿ. ಯಾರು ಸತ್ಯವನ್ನು ತಿಳ್ಕೊಂಡಿರೋದಿಲ್ವೋ ಬೇರೆಯವ್ರನ್ನ ಹೋಲಿಸ್ತಾ ಇರ್ತಾರೆ. ನೋಡು, ಅವರು ಹಾಗಿದ್ದಾರೆ, ನೀನು ಕೂಡ ಹಾಗೆ ಇರು. ಅವರು ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ನೀನು ಕೂಡ ಅಷ್ಟು ಸಂಪಾದನೆ ಮಾಡ್ಕೊಂಡು ಬಾ ಅಂತೇಳಿ. ತಾವು ಕೂಡ ದುಃಖದಿಂದ ಇದ್ದು ಜೊತೆಗಿರೋರಿಗೂ ಕೂಡ ದುಃಖ ಕೊಡ್ತಾ ಇರ್ತಾರೆ. ಆ ಒಂದು ಕೆಲಸದಲ್ಲಿ, ಆ ಒಂದು ದೊಡ್ಡ ಕೆಲಸದಲ್ಲಿ ಅವರಿದ್ದಾರೆ, ನೀನು ಕೂಡ ಒಂದು ದೊಡ್ಡ ಕೆಲಸವನ್ನೇ ತಗೋಬೇಕು, ವೃತ್ತಿಯನ್ನೇ ಮಾಡಬೇಕು.
ಅವರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ, ನೀನು ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನೇ ಮಾಡಬೇಕು ಅಂತೇಳಿ ಬೇರೆಯವ್ರನ್ನ ಹೋಲಿಸಿ ನಾವು ಮಕ್ಕಳಿಗೆ ಅವ್ರ ತಲೆಯಲ್ಲಿ ನಾವು ತುಂಬ್ತಾ ಇರ್ತೀವಿ ಚಿಕ್ಕ ವಯಸ್ಸಿನಲ್ಲೇ. ಯಾರು ಸತ್ಯವನ್ನು ತಿಳ್ಕೊಳ್ತಾರೋ, ನಿನಗೇನು ಇಷ್ಟ ಇದೆಯೋ, ನಿನಗೇನು ಮಾಡಬೇಕು ಅನಿಸುತ್ತೋ ನೀನು ಅದನ್ನೇ ಮಾಡಪ್ಪ ಅಂಥೇಳಿ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ. ಅವ್ರ ಜೀವನದಲ್ಲಿ ಪ್ರವೇಶ ಆಗೋದಿಲ್ಲ. ಸ್ವಂತ ಮಕ್ಕಳಾದ್ರೂ ಸರಿ. ನನಗೆ ಧ್ಯಾನಕ್ಕೆ ಬಂದಮೇಲೆ, ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾನು ಮಕ್ಕಳಿಗೆ, ನನ್ನ ಮಕ್ಕಳು ಚಿಕ್ಕವರು ಇರುವಾಗಲೇ ನಾನು ಧ್ಯಾನಕ್ಕೆ ಬಂದಿರೋದು. ಅಷ್ಟು ಚಿಕ್ಕ ಮಕ್ಕಳಿಗೆ ನಾನು ಹಾಗಿರ್ಬೇಕು ನೋಡು, ಅವರು ಆ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ, ನೀನು ದೊಡ್ಡವನಾದ್ಮೇಲೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾನು ಕೂಡ ಮಕ್ಕಳಿಗೆ ನಾನು ಹೀಗೆ ಹೇಳ್ತಾ ಇದ್ದೆ. ಧ್ಯಾನಕ್ಕೆ ಯಾವಾಗ ಬಂದೆ ಆಗ್ಲಿಂತ್ರನೂ ಕೂಡ ನನ್ನ ಮಕ್ಕಳಿಗೆ ನಾನು ಯಾವತ್ತೂ ಕೂಡ ನೀನು ಹಾಗಿರು ಹೀಗಿರು ಅಂತೇಳಿ ಹೇಳೋದೇ ಇಲ್ಲ. ನಿನ್ನ ಜೀವನ ನಿನ್ನಿಷ್ಟ, ನಿನಗೇನು ಮಾಡಬೇಕು ಅನ್ಸುತ್ತೆ ನೀನು ಅದನ್ನೇ ಮಾಡು ಅಂತ ಹೇಳ್ತೀನಿ. ಇವಾಗಲೂ ಕೂಡ ನಾನು ನನ್ನ ಮಕ್ಕಳಿಗೆ ಅದನ್ನೇ ಹೇಳೋದು. ನನ್ನ ಮಕ್ಕಳಿಗೆ ನಾನು ಸ್ವತಂತ್ರವಾಗಿ ಬಿಟ್ಟಿದ್ದೀನಿ. ನನ್ನ ಯಜಮಾನರಿಗೆ, ನನ್ನ ಮಕ್ಕಳಿಗೆ, ನನ್ನ ಯಜಮಾನರು, ನನ್ನ ಮಕ್ಕಳು, ನಮ್ಮ ಯಜಮಾನರು ಮತ್ತು ನನ್ನ ಮಕ್ಕಳು ಕೂಡ ನನಗೆ ಸ್ವತಂತ್ರವಾಗಿ ಬಿಟ್ಟಿದ್ದಾರೆ. ಕೇವಲ 1 ನಿಮಿಷ ಫ್ರೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds, 20 seconds, 10 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಧ್ಯಾನ ತುಂಬಾ ಅದ್ಭುತವಾಗಿತ್ತು. ನಮ್ಮ ಜೊತೆನೆ ನಾವು ಇರ್ಬೇಕು ಅನ್ನೋದು ತುಂಬಾ ಅದ್ಭುತವಾದ ಮೆಸೇಜ್ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಅದು ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸ್ತೀನಿ ಅಂತ ಹೇಳ್ತಾ ಈ ಧ್ಯಾನವನ್ನ ಮುಗಿಸೋಣ. ಲಿಂಕ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ತುಂಬಾ ಬೆಳಗ್ಗೆನೆ ಜಾಯ್ನ್ ಆಗ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.